ನೋಡಿ, ಸ್ಟ್ರೆಸ್ ರಿಲೀಫ್ ಮಾಡಲಿಕ್ಕೆ ಅದ್ಭುತವಾದಂತಹ ಮನೆ ಮದ್ದು, ಒಂದು ಒಳ್ಳೆಯ ಟೀ ರೆಡಿಯಾಗಿದೆ. ಈ ಸ್ಟ್ರೆಸ್ ರಿಲೀಸಿಂಗ್ ಟೀ ಇದೆಯಲ್ಲ, ಇದನ್ನು ಮಾಡಲಿಕ್ಕೆ ನಾನು ಸ್ವಲ್ಪ ಮೆಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪನ್ನು ತೊಗೊಂಡಿದ್ದೇನೆ. ಈಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಒಂದೂವರೆ 2 ಲೋಟದಷ್ಟು ನೀರು ಹಾಕೋದು. ಯಾಕಂದ್ರೆ ನಾನು 1 ಕಪ್ ಟೀ ಮಾಡ್ತಾ ಇದ್ದೇನೆ, ಅದಕ್ಕೆ ನಾನು ಒಂದು 2 ಲೋಟದವರೆಗೆ ನೀರನ್ನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಒಂದು ಸ್ವಲ್ಪ ಮೆಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಒಂದು ಚಿಟಿಕೆಯಷ್ಟು ಮೆಣಸಿನಕಾಳಿನ ಪೌಡರ್, ಅಂದರೆ ಪೆಪ್ಪರ್ ಪೌಡರ್ ಇದೆಯಲ್ಲ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಇದು ಆರ್ಗ್ಯಾನಿಕ್ ಅರಿಶಿನ ಪುಡಿನ ಯೂಸ್ ಮಾಡಿದೆ. ಆರ್ಗ್ಯಾನಿಕ್ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ನಂತರ 1 ಪೀಸ್ ಶುಂಠಿ, ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ನಾವು 1 ಕಪ್ ಮಾಡೋದ್ರಿಂದ ಇಷ್ಟು ಸಾಕಾಗ್ತದೆ. ಒಂದು ಅರ್ಧ ಇಂಚ್ ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಂದರೆ ನಾವು ಪೆಪ್ಪರ್ ಪೌಡರ್ ಹಾಕಿದ್ದೇವೆ, ಅರಿಶಿನ ಪೌಡರ್ ಹಾಕಿದ್ದೇವೆ, ಇದು ಒಂದು ಸ್ವಲ್ಪ ಮಿಕ್ಸ್ ಆಗಲಿ. ಈಗ ಇದನ್ನು ಸ್ಟವ್ನಲ್ಲಿಟ್ಟು ನಾರ್ಮಲ್ ಫ್ಲೇಮ್ನಲ್ಲಿ ನಾವು ಇದನ್ನು ಬಿಸಿ ಮಾಡಬೇಕು, ಸ್ವಲ್ಪ ಕುದಿಸ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಈ ಇಂಗ್ರೀಡಿಯೆಂಟ್ಸಲ್ಲಿರುವಂಥ ಎಲ್ಲ ಮೆಡಿಸಿನಲ್ ಅಂಶ ಬಿಡ್ತಾ ಇದೆ ನೋಡಿ. ನಾವೀಗ ಯೂಸ್ ಮಾಡಿದ್ದೀವಲ್ಲ ಮಿಂಟ್ ಲೀವ್ಸ್, ಅಂದರೆ ಪುದೀನ ಸೊಪ್ಪು ಮತ್ತು ಈ ಅರಿಶಿನ, ಇದೆಲ್ಲ ಇದೆಯಲ್ಲ, ತುಂಬ ಮೆಡಿಸಿನ್ ಅಂಶ ಇರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಮೈಂಡನ್ನು ಕೂಲ್ ಮಾಡ್ತದೆ. ಹಾಗಾಗಿ ಈ ಟೀನ ಮಾಡ್ಕೊಂಡು ಕುಡಿಬೇಕು ಅನ್ನೋದು. ಇದು ನೋಡಿ, ಇದು 2 ಲೋಟ ನಾನು ನೀರು ಹಾಕಿದ್ದೇನೆ. ಇದನ್ನು ಆಲ್ಮೋಸ್ಟ್ 1-1.5 ಲೋಟದವರೆಗೆ ನಾನು ಕುಗ್ಗಿಸ್ಬೇಕು. ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಇದೇ ಥರ ಕುದಿಸೋಣ. ನೋಡಿ, ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಡ್ತಾ ಇದ್ದೇನೆ ಸ್ವಲ್ಪ ಹೊತ್ತು. ನೋಡಿ, ಇಷ್ಟು ಅಂದರೆ ಕುದಿಸಿದ್ರೆ ಸಾಕು. ನಾನೀಗ ಬಂದ್ ಮಾಡ್ತಾ ಇದ್ದೆ. ಬಂದ್ ಮಾಡಿ ಅದನ್ನು ಸೋಸ್ಕೊಳ್ಳೋಣ. ನೋಡಿ, ಈಗ ತಣ್ಣಗಾಗಿದೆ ಸ್ವಲ್ಪ. ಈಗ ನಾನು ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೇನೆ. ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದಕ್ಕೆ ನಾವು ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ. ಈಗ ಈ ಟೀ ಪಕ್ಕ ರೆಡಿಯಾಗಿಬಿಟ್ಟಿದೆ. ಕ್ಲೀನಾಗಿ ಕಲರ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಇದಕ್ಕೆ ನಾವು ಈಗ ಇನ್ನೊಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಲಿಕ್ಕಿದೆ. ಇದಕ್ಕೆ ನಾನು ಸ್ವಲ್ಪ ಸ್ವೀಟ್ ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಬೆಲ್ಲ ಹಾಕೋತೇನೆ, ಸಕ್ಕರೆ ಹಾಕ್ಕೊಳ್ಬೇಡಿ. ಇದಕ್ಕೆ ನೀವು ಬೆಲ್ಲ ಇಲ್ಲ ಅಂತ ಹೇಳಿದ್ರೆ ನೀವು ಜೇನುತುಪ್ಪನ ಹಾಕ್ಬೋದು, ಅಂದರೆ ಹನಿನೂ ಕೂಡ ಹಾಕ್ಕೋಬೋದು, ಇಲ್ಲ ಜಾಗರಿನ ಹಾಕ್ಕೋಬೇಕು. ಸಪೋಸ್ ನೀವು ಡಯಾಬಿಟಿಕ್ ಪೇಷೆಂಟ್ ಆದರೆ ಇದನ್ನು ಅವಾಯ್ಡ್ ಮಾಡಿ. ಇಲ್ಲಾಂದ್ರೆ ಹಾಕಲೇಬೇಕಂತೇಳಿ ನಿಮ್ಮ ಟೇಸ್ಟಿಗಾಗಿ ನಾನು ಹಾಕ್ಕೊಳ್ತಾ ಇರೋದು. ಅದನ್ನು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆನ ಮಾತ್ರ ಯೂಸ್ ಮಾಡಬೇಡಿ, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ನೋಡಿ, ಸ್ಟ್ರೆಸ್ ರಿಲೀಫ್ ಮಾಡಲಿಕ್ಕೆ ಅದ್ಭುತವಾದಂತಹ ಮನೆ ಮದ್ದು, ಒಂದು ಒಳ್ಳೆಯ ಟೀ ರೆಡಿಯಾಗಿದೆ. ಇದನ್ನು ನಾವು ಯಾವಾಗ ಕುಡಿಬೇಕು ಅಂತ ಹೇಳಿದ್ರೆ, ನೀವು ಬಿಟ್ವೀನ್ ಫುಡ್ಸ್, ಅಂದರೆ ಬೆಳಿಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡಿ ಆದಮೇಲೆ ಮಧ್ಯಾಹ್ನ ಊಟದ ಮಿಡ್ಲಲ್ಲಿ ಆ ಥರದಲ್ಲಿ ಕುಡಿಬೇಕು. ಇನ್ನು ಇಲ್ಲ ಅಂತ ಹೇಳಿದ್ರೆ ಮಧ್ಯಾಹ್ನ ಊಟ ಆದಮೇಲೆ ಸಾಯಂಕಾಲ ಟೀ ಒಳಗಡೆ ಆ ರೀತಿಯಲ್ಲಿ ಕುಡಿಬೇಕು. ಈ ರೀತಿಯಲ್ಲಿ ದಿನಕ್ಕೆ 2 ಸಾರಿ ನೀವು ಕುಡಿಬೋದು. ಯಾವುದೇ ರೀತಿಯ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ಏನಿಲ್ಲ. ಯಾರು ಬೇಕಾದ್ರೂ ಕುಡಿಬೋದು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮ ಬೀರುವಂಥ ಯಾವುದೇ ಅಂಶಗಳಿಲ್ಲ. ತುಂಬ ಚೆನ್ನಾಗಿರ್ತದೆ. ನೀವು ಕುಡಿದು ನೋಡಿ, ಇದರ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ನಿಮಗೆ ಅಷ್ಟೇ ಒಂದು ರೀತಿ ಮೈಂಡ್ ಕೂಲ್ ಆಗುತ್ತೆ ಇದರಿಂದ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.